ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರು ಅಂತ ಕೇಳಿದ್ರೆ ಅದು BY ವಿಜಯೇಂದ್ರ. ಹಾಗಾದ್ರೆ BY ವಿಜಯೇಂದ್ರ ಬದಲಾಗ್ತಾರಾ? ಯಾರಾಗ್ತಾರೆ ರಾಜ್ಯ ಬಿಜೆಪಿಯ ಹೊಸ ಪ್ರೆಸಿಡೆಂಟ್? ಮೆಗಾ ಸೀರಿಯಲ್ ನಂತಾದ ರಾಜ್ಯಾಧ್ಯಕ್ಷರ ಆಯ್ಕೆ ಯಾರಾಗ್ತಾರೆ? ರಾಜ್ಯ ಬಿಜೆಪಿಯ ಹೊಸ ಅಧ್ಯಕ್ಷ BY ವಿಜಯೇಂದ್ರ ಈಗ ರೈಟ್ ನಾವ್ ಈಸ್ ಎ ಬಿಜೆಪಿ ಪ್ರೆಸಿಡೆಂಟ್. ಮೆಗಾ ಸೀರಿಯಲ್ ನಂತಾದ ರಾಜ್ಯಾಧ್ಯಕ್ಷರ ಆಯ್ಕೆ. ರೆಕ್ಕೆ ಪುಕ್ಕ ಇಲ್ಲದೆ ಹರಿದಾಡಿದ ಸುದ್ದಿಗಳು ನಿಜವಾಗಿಲ್ಲ. ವಿ ಸೋಮಣ್ಣ ಆಗ್ತಾರೆ, ಮತ್ತೊಬ್ಬರು ಆಗ್ತಾರೆ, ಇನ್ನೊಬ್ಬರು ಆಗ್ತಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ತೀವ್ರ ವಿಳಂಬ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಘೋಷಣೆ ಆಗಬೇಕಾಗಿತ್ತು, ಆದರೆ ಅಂದುಕೊಂಡಂತೆ ಯಾವುದೂ ಆಗಿಲ್ಲ. ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು? ಸದ್ಯದ ಮಾಹಿತಿಯ ಪ್ರಕಾರ ಡಿಸೆಂಬರ್ನಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆಯಾಗಬೇಕು. ಬೇರೆ ಬೇರೆ ರಾಜ್ಯದ ಏನು ಕೋರ್ ಕಮಿಟಿಗಳು ಎಲ್ಲವೂ ಕೂಡ ರೀಶಫಲ್ ಆಗಿದ್ದಾವೆ ಬಿಜೆಪಿಯಿಂದ. ಆದರೆ ಕರ್ನಾಟಕದಲ್ಲಿ ಯಾಕಾಗಲಿಲ್ಲ? ಬಿಜೆಪಿಯ ಸಾರಥಿಯನ್ನು ಬದಲಾಯಿಸಬೇಕು ಎನ್ನುವಂತಹ ಕೂಗು ಇವತ್ತು ನಿನ್ನೆಯಿಂದ ಅಲ್ಲ. ಯಾವಾಗ BY ವಿಜಯೇಂದ್ರರನ್ನು ಬಿಜೆಪಿ ಅಧಿಕೃತವಾಗಿ ಘೋಷಣೆ ಮಾಡ್ತೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ವಿಜೇಂದ್ರರವರನ್ನು ಬದಲಿಸಬೇಕು ಎನ್ನುವಂತಹ ಕೂಗು ಸ್ವತಂತ್ರವಾಗಿ ಹರಿದಾಡ್ತಾ ಇದೆ. ರೆಕ್ಕೆ ಪುಕ್ಕ ಇಲ್ಲದೆ ಹರಿದಾಡಿದ ಸುದ್ದಿಗಳು ಈವರೆಗೂ ನಿಜವಾಗಿಲ್ಲ. ಹಾಗಾದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ವಿಳಂಬ ಮಾಡ್ತಿರೋದು ಯಾಕೆ? ಜಾತಿ ಲೆಕ್ಕಾಚಾರವನ್ನು ಮುಂದಿಟ್ಟುಕೊಂಡು ವಿಳಂಬ ಮಾಡಲಾಗ್ತಾ ಇದೆಯಾ? ಪಂಚಮಸಾಲಿ ಮತಗಳು ಎಲ್ಲಿ ನಮ್ಮಿಂದ ದೂರ ಆಗಬಹುದು ಎನ್ನುವಂತಹ ಆತಂಕಕ್ಕೆ ಬಿದ್ದಿದೆಯಾ? ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಆಗ್ತಾನೇ ಇದೆ ಬಿಜೆಪಿ ಅಧ್ಯಕ್ಷರ ಹೊಸ ಆಯ್ಕೆಗೆ. ಹಾಗಾದರೆ ಯಾಕೆ ಹೈಕಮಾಂಡ್ ನಾಯಕರು ವಿಳಂಬ ಮಾಡ್ತಾ ಇದ್ದಾರೆ? ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ಬಿಜೆಪಿ ಹೈಕಮಾಂಡ್ ಹೊಸ ಅಧ್ಯಕ್ಷರ ನೇಮಕಾತಿಯನ್ನು ಮಾಡಬೇಕಾಗಿತ್ತು. ರೆಕ್ಕೆ ಪುಕ್ಕ ಇಲ್ಲದಂತಹ ಅನೇಕ ಸುದ್ದಿಗಳು ಹರಿದಾಡ್ತಾ ಇದೆ. ಅದು ಯಾವುದೂ ಕೂಡ ಊಹಾಪೋಹಗಳು ಯಾವುದೂ ನಿಜವಾಗಿಲ್ಲ. ಒಂದು ಕಡೆ ಸುನೀಲ್ ಕುಮಾರ್, ಕಾರ್ಕಳದ ಶಾಸಕ, ಅವರನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು. ಆದರೆ ಬಿಜೆಪಿ ಒಂದು ಕಡೆ ಒಂದು ಲೆಕ್ಕಾಚಾರ ಹಾಕ್ತೇನೋ, ಈಗಾಗಲೇ ಥೀಮ್ ಪಾರ್ಕ್ ಹಗರಣದಲ್ಲಿ ಅದರಲ್ಲೂ ಕೂಡ 11 ಕೋಟಿಯ ಹಗರಣವನ್ನು ಅಥವಾ ಆರೋಪವನ್ನು ಹೊತ್ಕೊಂಡಿರ್ತಕ್ಕಂತಹ ಸುನೀಲ್ ಕುಮಾರ್ಗೆ ಆ ಸ್ಥಾನವನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಬಿಜೆಪಿಗೂ ಕೂಡ ಡ್ಯಾಮೇಜ್ ಆಗಬಹುದು. ಹಾಗಾಗಿ ಬಿಜೆಪಿಯ ವರ್ಚಸ್ಸಿಗೆ ಯಾವುದೇ ತರಹದ ಧಕ್ಕೆ ಆಗದಂತೆ ಬಿಜೆಪಿಯ ಹೊಸ ನೇಮಕಾತಿಯನ್ನು ಮಾಡಬೇಕು ಎನ್ನುವಂಥ ಇರಾದೆಗೆ ಬಿದ್ದಂಗೆ ಕಾಣ್ತಾ ಇದೆ. ಇನ್ನು ವಿ ಸೋಮಣ್ಣ ಹೇಳಿ ಕೇಳಿ ಈಗ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾದವರು. ಸೊ ಅವರಿಗೆ ಮತ್ತೊಂದು ಜವಾಬ್ದಾರಿ ಕೊಡೋದ್ರಲ್ಲಿ ಯಾವ ತಪ್ಪಿಲ್ಲ. ಆದರೆ ಕೊಡೋದು ಯಾಕೆ? ಬಿಹಾರ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದೆ ಹೈಕಮಾಂಡ್. ಒಂದು ಕಡೆ ಶಾ ಬಿಹಾರ ವಿಸಿಟ್ಟು, ಬಿಹಾರ ಗೆಲ್ಲೋಕೆ ರಣತಂತ್ರ ರೂಪಿಸುವಲ್ಲಿ ಹೈಕಮಾಂಡ್ ಬ್ಯುಸಿಯಾಗಿದೆ. ಹೀಗಾಗಿ ಡಿಸೆಂಬರ್ವರೆಗೂ ಕೂಡ ವಿಜೇಂದ್ರ ಪಟ್ಟಕ್ಕೆ ಕುತ್ತಿಲ್ಲ. ವಿಜೇಂದ್ರ ಹಂಗೆ ಸಗಾಟಾಗಿ ನಿರಾಯಾಸವಾಗಿ ಸಾಗಬಹುದು. ನಂತರ ಹೈಕಮಾಂಡ್ ನಡೆ ಏನಾಗಿರುತ್ತೋ ಗೊತ್ತಿಲ್ಲ. ಬಿಹಾರ ಎಲೆಕ್ಷನ್ ಮುಗಿಲಿ, ಎಲ್ಲವೂ ಗೊತ್ತಾಗುತ್ತೆ. ರೇಸಲ್ಲಿ ಉಳಿದುಕೊಂಡ ಸೋಮಣ್ಣ ಅಂಡ್ ಸುನೀಲ್ ಹೆಸರು. ಸುನೀಲ್ ಕುಮಾರ್ ಮತ್ತು ಸೋಮಣ್ಣ ರೆಬೆಲ್ ಟೀಮ್ ಜೊತೆ ಸಭೆ ನಡೆಸಿದ್ದ ಕೇಂದ್ರ ಮಂತ್ರಿ ಸೋಮಣ್ಣ ರೆಬೆಲ್ ಟೀಮ್ ಜೊತೆ ಸಭೆಯನ್ನು ನಡೆಸಿದ್ರು. ಹೀಗಾಗಿ ಎಚ್ಚರಿಕೆ ಹೆಜ್ಜೆ ಇಡಲು ಮುಂದಾಗಿರ್ತಕ್ಕಂಥ ಹೈಕಮಾಂಡ್ ಬಿಹಾರ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದೆ ಈಗ ಹೈಕಮಾಂಡ್ ನಾಯಕರು. ಮತಕಳ್ಳತನ ಆಗಿದೆ, ವೋಟ್ ರಾಬರಿ ಆಗಿದೆ ಅಂತ ಹೇಳಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಂದಿ ಹಾಡಿದ ಪ್ರತಿಭಟನೆಗಳು ಬಿಹಾರದ ಅಂಗಳಕ್ಕೂ ಕೂಡ ತಲುಪಿತ್ತು. ಮತಕಳ್ಳತನ ಆಗಿರುವಂತಹದ್ದು ಕೇವಲ ಕರ್ನಾಟಕದ ಬೆಂಗಳೂರಿನ ಮಹದೇವಪುರದಲ್ಲಿ ಮಾತ್ರ ಅಲ್ಲ, ಬಿಹಾರದ ಅನೇಕ ಕಡೆಗಳಲ್ಲಿ ನಿರ್ಣಾಯಕ ಸಮುದಾಯದ ಲಕ್ಷಾಂತರ ಮತಗಳು ಮತ ಲಿಸ್ಟ್ನಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಯಾದವ್ ಸಮುದಾಯ ಅಥವಾ ಬಿಜೆಪಿಗೆ ತೀರಾ ಹತ್ತಿರವಾಗಿರ್ತಕ್ಕಂತಹ ಸಮುದಾಯಗಳ ಹೆಸರುಗಳು ಹೊರತುಪಡಿಸಿ ಇನ್ನುಳಿದಂತಹ ಕಾಂಗ್ರೆಸ್ಸಿಗೆ ನಿರ್ಣಾಯಕ ಸಮುದಾಯಗಳ ಹೆಸರುಗಳು ವೋಟರ್ ಲಿಸ್ಟ್ನಲ್ಲಿ ಕಾಣ್ತಾ ಇಲ್ಲ. ಕ್ಯಾಂಪೇನ್ಗಳು ನಡೆಯಿತು ಬಿಹಾರದಲ್ಲಿ ಕಾಂಗ್ರೆಸ್ನಿಂದ. ಈ ಬಾರಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ಸೇ ಭಾಗಶಃ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣಗಳು. ಅಬ್ ಸೆ ಬಿಹಾರ್ ಮೇ ಕಾಂಗ್ರೆಸ್, ಬಿಹಾರದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸುತ್ತೆ ಮುಂದೆ. ಒಂದು ಕಡೆ ನರೇಂದ್ರ ಮೋದಿ ಮೈತ್ರಿ ಸರ್ಕಾರ ತನ್ನ ಸಿದ್ಧಾಂತವನ್ನು ಅಡವಿಟ್ಟು ಬಿಹಾರದ ಮುಖ್ಯಮಂತ್ರಿ ಮೋದಿ ಜೊತೆ ಸೇರ್ಕೊಂಡ್ರ ಅನ್ನೋ ಕ್ಯಾಂಪೇನು ಕಾಂಗ್ರೆಸ್ನಿಂದ. ಅದರ ಜೊತೆಗೆ ಮತಕಳ್ಳತನದ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ, ಈ ಎಲ್ಲದರ ನಡುವೆ ಮತ ವಿಭಜನೆ ಮಾಡಬೇಕು ಅನ್ನೋ ಕಾಂಗ್ರೆಸ್ನ ಹುನ್ನಾರಕ್ಕೆ ಈಗ ಪ್ರತಿತಂತ್ರವನ್ನು ರೂಪಿಸಿಕೊಂಡಿದೆ ಬಿಜೆಪಿ.
ಅಲ್ಲಿನ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಎನ್ನುವಂಥ ವಿಚಾರದ ಬಗ್ಗೆ ಪ್ರಚಾರ, ಬಿಜೆಪಿಯ ಸಾಧನೆ ಬಗ್ಗೆ ವೈಭವೀಕರಣ, ರಾಷ್ಟ್ರ ಮತ್ತು ಧರ್ಮದ ಹೆಸರಿನಲ್ಲಿ ಬಿಹಾರದಲ್ಲಿ ಆಗಾಗ ಬಿಜೆಪಿಯ ನೇತೃತ್ವದಲ್ಲಿ ಸಮಾವೇಶ, ಹಿಂದೂ ಸಮುದಾಯವನ್ನು ಜಾಗೃತಿಗೊಳಿಸುವಂಥ ಅಭಿಯಾನಗಳು, ಇವನ್ನೆಲ್ಲ ಮುಂದಿಟ್ಟುಕೊಂಡು ರಾಜಕೀಯ ಅಂತೂ ವೆರಿ ಕ್ಲಿಯರ್ ಆಗಿ ನಡೀತಾ ಇದೆ. ಆದರೆ ಈ ಎಲ್ಲ ಪೊಲಿಟಿಕಲ್ ನಡುವೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ಯಾಕೆ ಆಗ್ತಾ ಇಲ್ಲ ಅನ್ನೋ ವಿಚಾರವೂ ಕೂಡ ಸದ್ದೇ ಇಲ್ಲದೆ ಸುದ್ದಿಯಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.